ಇದೇ ಶೂಟೌಟ್ ಪ್ರಕರಣ ರಾಜಕೀಯ ನಾಯಕರ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗಿದೆ. 2 ಚೀಲ ಪ್ರಾಣಿಗಳ ಮಾಂಸ ಸೀಸ್ ಆಗಿದೆ ಅಂತ ಸಿಎಂ ಡಿಕೆ ಹೇಳಿದ್ರೆ ಯಾವುದನ್ನು ಬಹಿರಂಗ ಪಡಿಸಿಲ್ಲ ಅಂತ ವಿಪಕ್ಷ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅವರಿಗೆ ಎಲ್ಲ ವಿಚಾರನೂ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ, ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ರು ಎಸ್ಕೇಪ್ ಆಗಿದ್ದಾರೆ. 3 ಜನರ ಮೇಲೆ ಗುಂಡು ಹಾಕುವಂತ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದುಗುಂಡುಗಳಿತ್ತ, ಮತ್ತೆ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವ್ರ ಹತ್ರ ಏನೇನು ವೆಪನ್ ಇತ್ತು ಅದೆಲ್ಲ ಇನ್ನೂ ತೋರಿಸಿಲ್ಲ ಅವ್ರ ಮಾಧ್ಯಮಕ್ಕೆ. ಇದೆಲ್ಲನೂ ಕೂಡ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಲಾಖಾ ತನಿಖೆ ಏನ್ ಮಾಡಿದೀರಾ, ಅದರಿಂದ ಸತ್ಯ ಹೊರ ಬರಲ್ಲ. ಅದನ್ನ ಯಾರು ನಂಬೋದೂ ಇಲ್ಲ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು. ಇಲ್ಲಿ ಅಧಿಕಾರಿಗಳು ಶೂಟೌಟ್ ಮಾಡಿರ್ತಕ್ಕಂಥದ್ದೇನಿದೆ, ಅವರೇನು ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ, ಇದು ಯಾರು ತಪ್ಪಿದೆ ಅಂತಕ್ಕಂಥದ್ದು ಒಂದು ಭಾಗ. ಅವರೆಲ್ಲ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥವ್ರು. ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ, ಇದು ನಾವು ಖಂಡಿಸ್ತೇವೆ. ಇನ್ನು ಹೇಗೆ ಗುಂಡೇಟಿಗೆ 3 ಬಲಿಯಾಗಿರೋದ್ರ ಬಗ್ಗೆ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದೆ. ಆದರೆ ನ್ಯಾಯಾಂಗ ತನಿಖೆ ನೀಡುವಂತೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕಾಡಿನಲ್ಲಿ ಯಾರು ಈ ಥರ ಆದ ಎನ್ಕೌಂಟರ್ಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ತೋರಿಸ್ಕೊಡ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಇದು ನ್ಯಾಯಾಂಗ ತನಿಖೆ ಆಗ್ಬೇಕು. ಎಷ್ಟೋ ಕಡೆ SIT ಮಾಡ್ತಾರೆ, ಇದಕ್ಕೆ ಯಾಕೆ ಒಂದು SIT ಮಾಡಬಾರ್ದು? ಅದು ಕೋರ್ಟ್ ಮಾನಿಟರ್ಡ್ SIT ಆಗ್ಬೇಕು. ಅಂಡ್ ಇಂಡಿಪೆಂಡೆಂಟ್ ತನಿಖೆ ಆದ್ರೆ ಮಾತ್ರ ಸತ್ಯ ಹೊರಗೆ ಬರ್ತದೆ. ಅದರ್ವೈಸ್ ಇಟ್ ವಿಲ್ ಬಿ ಎ ಕೋಲ್ಡ್ ಬ್ಲಡೆಡ್ ಮರ್ಡರ್.